ಜಿಪ್ ಲೈನಿಂಗ್ ಹೋಗೋಕ್ಕೆ ಅಂತ ರೆಡಿ ಮಾಡಿಸ್ತಾ ಇದ್ದಾರೆ. ಇಲ್ಲಿದೆ, ಇಲ್ಲಿಂದ ಎಷ್ಟು ದೂರ ಇದೆ ಆ ಎಂಡ್ವರೆಗೂ ಕಾಣಿಸ್ತಿದೆಯಾ? ಕಾಣಿಸಲ್ಲ ಕ್ಲಿಯರ್ ಆಗಿ. ಈಗ ನಿಲ್ಲ ಸರಿ. ಓಕೆ ಗೈಸ್, ಇಬ್ರಿಗೂ ಒಂದೇ ಸರಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿಸ್ತಾ ಇದ್ದಾರೆ. ಯೂನಿಫಾರ್ಮ್ ಅಂತ ನಾಪ್ಕೊಂಬತ್ತು ಗೈಸ್. ಆ್ಯಕ್ಚುಲಿ ಸುಮಾರು ಸರಿ ಅನ್ಕೊಂಡಿದ್ದೀವಿ ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಬೇಕಿತ್ತು, ಚೆನ್ನಾಗಿರ್ತಿತ್ತಲ್ಲ ಬಂಗಾರ? ಇಬ್ಬರು ಒಂದೇ ಥರ ಯೂನಿಫಾರ್ಮ್ ಹಾಕೊಂಡು ಒಂದೇ ಸ್ಕೂಲಿಗೆ ಹೋಗಿ ಓದಿ. ಇನ್ನೊಂದು ಈ ಥರ ವಿಚಿತ್ರವಾಗಿ ಯಾರೋ ಹಿಂಗೆ ಆಗಬೇಕಿತ್ತು ಅಂತ ಅನ್ಕೊಳ್ಳೋದು ಅನ್ಕೋತೀನಿ. ಓಕೆ ಬಂಗಾರು, ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ಪಾಪಿ, ನಾನು ಹೋಗ್ತಾ ಇದ್ದೀನಿ ಟಾಟು ಅಂತ ಹೇಳಕ್ ಬಂದ್ರೆ ಹೊಡೆದ್ಬಿಡ್ತೀನಿ ಅಂತ ಹೊಡೆದು ಇಲ್ಲಿಂದ ಅಲ್ಲಿ ಕೊಡ್ಸಂಗಿದ್ದಾಳೆ ನಾನು. ಓಕೆ, ಹೊರಟೆ ನಾನು ಜಿಪ್ ಲೈನು ಕೂರ್ತಾ ಇದ್ದೀನಿ. ಬಂಗಾರ ಟಾಟು ಮಾಡ್ತೊಂಡೆ ನಾನು ಉಲ್ಟಾ ಬಂದೆ, ಇವಳು ಉಲ್ಟಾ ಬಂದ ಗೈಸ್. ಅದೇ ತಿರುಗ್ಬಿಡ್ತಾ. ನಾನು ಏನೋ ಮಾಡ್ತಾ ಇದ್ದೀನಿ, ಹಿಂಗೆ ತಿರುಗ್ಸೋದಕ್ಕೆ ತಿರುಗ್ತಾ ಇಲ್ಲ ಈ ಕಡೆಗೆ. ಇಲ್ಲಿ ನಿಂತಿರೋ ಯಾರು ಕಾಣ್ತಾರ ನನಗೆ. ಬಂದಿನ್ನೆಲ್ಲಿ ಕುತ್ಕೊಂಡು ಆ ಕಡೆ ಹೊರಟೋಗ್ತೀನಲ್ಲ ಅಂತ. ಆಯ್ತಾ? ಬಾಮ್ಮ ಬಾಮ್ಮ ಬಂಗಾರು ಬಾಮ್ಮ. ರೈನ್ ಡ್ಯಾನ್ಸ್ ಬೇಕಾ ಅಂತ ಕೇಳಿದ್ರು. ರೈನ್ ಡ್ಯಾನ್ಸಾ ಬೇಕಾ? ನೀನ್ ಹೇಳ್ಬೇಕು. ನೀನೇ ನೀರು ಕಂಡ್ರೆ ನಿನಗೆ ಅಲರ್ಜಿ. ಇಲ್ಲಲ್ಲೂ ಹೋಗಕ್ಕಾಗಲ್ಲ. ನೀರಂದ್ರೆ ನಿನಗೆ ಅಲರ್ಜಿ ಅಲ್ಲ? ಎಲ್ಲ ಹೋದ್ರು ನೀರ್ ಬೇಡ, ನೀರ್ ಬೇಡ. ಗೊತ್ತಿಲ್ಲ ಗೈಸ್, ನೀರು ಕುಡಿಯಕ್ ಮಾತ್ರ ಚಂದ, ಕುಡಿಯೋದಕ್ಕೆ ಮಾತ್ರ ಚಂದ ಇರ್ತದೆ. ಇವ್ರಿಗೆ ಇಷ್ಟ ಇಲ್ಲ ಅಂತ ನನಗೆ ನೀರಂದ್ರೆ ಇಷ್ಟ. ಆದ್ರೂ ಏನಿಲ್ಲ, ಪೂಲ್ಗೆ ಹೋಗ್ಬೇಕು ಅಂತ ಕೇಳ್ತಾರೆ, ಹೋಗು ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ಸೆಕೆಂಡ್ನೇ ಜೀವ ಡಮ ಅಂತಿರುತ್ತೆ. ರೈನ್ ಡ್ಯಾನ್ಸ್ ಎಲ್ಲ ಹೋಗೋದ್ರಿಂದ ಏನು ಆಗಲ್ಲ. ರೈನ್ ಡ್ಯಾನ್ಸ್ ಹೋಗೋಣ, ಏನ್ 2 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬರೋದು ಅಷ್ಟೇ. ಅಷ್ಟಕ್ಕೆ ಮಾತ್ರ ಸರಿ ಅಂತ ಹೇಳ್ತೀಯ. ನೆಕ್ಸ್ಟ್ ಇದು ಆ್ಯಕ್ಚುಲಿ ಇದು ಒಂದು ಕಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಇದು ಇವಾಗ ನೀನು ಹೋಗ್ತೀಯಾ? ಹಾಂ, ಹೋಗಿ ನೋಡಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡು. ಮಧ್ಯದಲ್ಲಿ ಓಕೆ, ಅಲ್ಲಿ ಇಳಿಬೋದಲ್ವಾ? ಅಲ್ಲಿ ಓಕೆ, ಅಷ್ಟೇನಾ? ಅದಕ್ಕೂ ಹೋಗ್ಬೋದಾ? ಅದಕ್ಕೆ ಹಂಗೆ ಸುತ್ತಾಕೊಂಡ್ ಬರೋದಾ? ಓಕೆ, ಆಗಲ್ಲ ಅಂದ್ರೆ ಇಳಿದು ಬಿಡೋದು. ಆಗಲ್ಲ ಅಂದ್ರೆ ಮಧ್ಯದಲ್ಲಿ ಅಲ್ಲೇ ಇಳಿಯೋಕ್ಕಾಗಲ್ಲ, ಅಲ್ಲಿ ಲಾಸ್ಟಿಗೆ ಹೋಗಿ ಇಳಿಬೇಕು ನೀನು. ಹಂಗೇನಿಲ್ಲ. ಇಲ್ಲಿ ಮಧ್ಯದಲ್ಲಿ ಎಲ್ಲಿಂದ ಇಳಿತೀಯ ನೀನು? ಅದೇ ಅಲ್ಲಿ ಇಳಿಬೋದು, ಇಲ್ಲಿ ಇಳಿಯೋಕ್ಕಾಗಲ್ಲ. ಇಲ್ಲಿ ಮಧ್ಯದಲ್ಲಿ ಸುಸ್ತಾದ್ರೆ ಅಂತ ನಾನು ಹೇಳ್ತಿರೋದು. ಇರು, ಅದಕ್ಕೆ ರೋಪ್ ಏನು ಹಾಕಲ್ವ? ಅದಕ್ಕೆ ಹಂಗೆ ಹೋಗ್ಬೇಕು. ಇಟ್ಕೋಬೇಕಾ? ಇಲ್ಲ, ಆಕ್ಚುಲಿ ರೋಪ್ ಹಾಕ್ಬಿಟ್ಟಿದೆ ಚೆನ್ನಾಗಿರ್ತಿತ್ತೇನೋ. ಇಲಿ ಮರಿ ಬಿದ್ದೋದಂಗೆ ಬಿದ್ದೋಗ್ಬಿಡ್ತಾಳೆ. ಆಮೇಲೆ ಏನು ಬೆಂಡಾಗಲ್ಲ ಅಲ್ವಾ? ಹಂಗೆ ಇಲ್ಲಿ ಸೈಡ್ಗೆ ಹೋಗ್ಬೋದು. ಹುಷಾರು. ಹಲ್ಲು ಬಾಡಿದಿರೋ ಬೋನು ಯಾವುದು ನಿಮ್ದಲ್ಲ. ನಾನೇನೋ ಈಸಿ ಅನ್ಕೊಂಡು. ಹುಷಾರು. ನೀನ್ ಟ್ರೈ ಮಾಡ್ತೀಯಾ? ನಾನಾ? ಓ, ಇಲ್ಲ
ಅಲ್ಲೋಡಿಲಿ ಆರೆಂಜ್ ಮತ್ತೆ ಬ್ಲೂ. ಹಾಂ ಕರೆಕ್ಟ್. ನಾವು ಹೋಗಿರೋದ್ರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಪ್ಯಾಟ್ರನ್ನಲ್ಲೇ ಇರುತ್ತೆ. ನಾನು ಅದೊಂದು ಅಬ್ಸರ್ವ್ ಮಾಡ್ತಾ ಇರೋದು. ಶಿವಶಕ್ತಿ. ಹಾಂ ನಿಧಾನ ನಿಧಾನ. ಆಕ್ಚುಲಿ ಇದಕ್ಕಿಂತ ಅದು ಈಸಿ ಇರ್ಬೇಕೇನಲ್ಲ, ಅಡ್ಡ ಇಟ್ಕೊಂಡು ಹೋಗೋದಷ್ಟೇ. ಎಲ್ಲ ಹಂಗೆ ಅನ್ಸುತ್ತೆ. ಹುಷಾರು 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 ಹುಷಾರು. ಅನ್ಕೊಂಡಿದ್ದೆ ಈಗ ಗೊತ್ತಾಗ್ತದೆ ಇವೆಲ್ಲ ಅಂತ. ಈಸನೇ ಭಯ ಕೂಡ ಆಗುತ್ತೆ. ಸ್ಟ್ರೀಮ್ ಬೇರೆ ಹರಿತಾ ಇದೆ. ಸ್ಟ್ರೀಮ್ ಚೆನ್ನಾಗಿದೆ. ಆ ನೀರು ಕುಡಿಬೋದಾ? ಇಲ್ಲ ಅಲ್ಲ, ಇಲ್ಲ ಇಲ್ಲ, ಈ ತರ ಬರೋ ನೀರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ. ಆಕ್ಚುಲಿ ಈ ಥರದ್ದೆಲ್ಲ ಅವಳಿಗೆ ನ್ಯಾಚುರಲ್ ಆಗಿ ಕುಡಿಯೋಕೆ ಇಷ್ಟ ನೀರು. ಈ ಥರದ್ದೆಲ್ಲ ನಾನು ಬೆಟ್ಟದಿಂದ ಹರ್ಕೊಂಡ್ ಬರ್ತಿರುತ್ತಲ್ಲ ಆ ಥರದ್ದೆಲ್ಲ. ಅಲ್ಲಿ ಡಿಸ್ಟೆನ್ಸ್ ಇಲ್ಲ, ಇಲ್ಲಿ ಡಿಸ್ಟೆನ್ಸ್ ಇದೆ. ಓ ಹಿಂಗ್ ಬೇರೆ ಇದೆಯಾ? ಒಂದ್ ಕೆಲಸ ಮಾಡ, ಅಲ್ಲಿವರೆಗೂ ಬಾ ಇಳಿಸ್ಕೊತೀನಿ. ಅಲ್ಲಿವರೆಗೂ ಬಾ ಇಳಿಸ್ಕೊತೀನಿ. ಆದ್ರೆ ಎಗ್ರು ಅನ್ಕೋತೀನಿ ಒಂಚೂರು. ನೀನೇನು ಮಾಡ್ಬೇಡ, ನಾನೇ ಹುಷಾರು ಹುಷಾರಾಗಿ ಹುಷಾರಾಗಿ. ಬಸ್ಸಿಂದ ಬರ್ದಿರುತ್ತಲ್ಲ ಲೈನ್, ಜ್ಞಾಪಿಸ್ಕೊ. ಅವಸರವೇ. ನಿಜವಾಗ್ಲೂ ಅಲ್ಲಿವರೆಗೂ ಹೋಗ್ತೇವೆ ಬಂಗಾರ. ಈಗ ಇಲ್ಲೇ ಡಿಸ್ಟೆನ್ಸ್ ಅಲ್ಲೋಡಲ್ಲಿ ಅದೆಲ್ಲ ಹತ್ತತ್ರ ಇದೆ, ಈ ಗ್ಯಾಪ್ ಇದೆ ಡಿಸ್ಟೆನ್ಸ್. ಅದಿನ್ನೂ ಜಾಸ್ತಿ ಇದೆಯೋ? ಅದಿನ್ನೂ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ. ಗೈಸ್, ಈ ಬಂಧನ ಚರಿತ್ರೆಯಲ್ಲೇ ಪ್ರಪ್ರಥಮ ಬಾರಿಗೆ ಬಂಗಾರ ಲಾಂಗ್ ಜಂಪ್ ಹೊರಗೆ ಹೋಗ್ತಾರೆ. ಅದು ನೆಲದಲ್ಲಿ ಕಾಲಿಡಿದೆ. ಇದಕ್ಕೆ ಆಕ್ಚುಲಿ ಹೈಟ್ ಇರ್ಬೇಕಲ್ವಾ, ಕಾಲು ಉದ್ದ ಇರ್ಬೇಕು. ನನ್ನ ಕಾಲು ಬ್ರೋ ಇಲ್ಲಿ ಯಾವ್ದಾದ್ರು 2 ದೆಬ್ಬೆ ಇದ್ರೆ ತಗೊಬನ್ನಿ ಬ್ರೋ, ಕಾಲಿ ಕಟ್ಟ. ನಾನು ಹೋಗಕ್ ಆಗದೇ ಇಲ್ವಾ? ವೇಟ್ ನೀನೇನು ಮಾಡ್ಬೇಡ, ನಾನೇನೋ ಕೈ ಇಟ್ಬಿಟ್ಟು ಹೀರೋ ಸ್ಟೈಲಲ್ಲಿ ಎತ್ಸೋಣ ಅಂತಂದ್ರೆ ಸೈಡಿಗೆ ನನಗೆ ಹೋಯ್ತು. ನಾ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ನಾನೇ ಐಡಿಯಾ ತಂದಿದೆ ಸಕ್ಸಸ್. ಯಾರಾದ್ರೂ ನನ್ನಷ್ಟೇ ಹೈಟ್ ಇರೋರು ಎಗ್ರಿದಾರಾ? ಹಂಗ ನಾನೇ ಬೇಸ್ ಎಗ್ರಿಲ್ಲ ಅಂತ ಮಾನ ಮರಿದು ಹೋಗ್ಬಿಡುತ್ತೆ ಇವಾಗ. ಟೆಕ್ನಿಕ್ ಏನಾದ್ರು ಇದೆಯಾ? ಅಲ್ಲಿಂದ ಹಿಡಿಬೇಕಾ? ಇದ್ರ ಬಗ್ಗೆ ಒಂದು ಬುಕ್ಕೆ ಬರೀತಾ. ನನಗಿಂತ ಚಿಕ್ಕವರೆಲ್ಲ ಎಗ್ರಿದಾರಂತೆ. ಏನಾರು ಮಾಡು ಬಂಗಾರ, ನಿನಗೆ ಆಗದೆ ಇರೋದು ಯಾವ್ದಿದೆ? ಹಿಂಗೆಲ್ಲ ಹೇಳ್ಬಿಟ್ಟು ಆಮೇಲೆ ಆಗದೆ ಹೋದ್ರು ಸಾಕು. ರಿಸಿಪ್ಟ್ ತೊಳಕ ಬಿಡಿಸಿನಿ ಮಾಡ್ಲಿ. ನನಗಿಂತ ಕುಳ್ಳಿಗಿರೋರೆಲ್ಲ ಏನು ಸಾಧ್ಯ? ಇಳಿಸ್ಕೊಬಿಡ್ದಾ? ಬೇಡ. ಅಮ್ಮ ತಾಯಿ, ನೀನ್ ಸರ್ಕಸ್ ಆಡೋದೆಲ್ಲ ನೋಡಿ ಕೆಳಗಡೆ ಬಿದ್ರೆ ಮೊಟ್ಟೆ ಹೊಡೆದು ಆಮ್ಲೆಟ್ ಆಗ್ಬಿಡ್ತೀವಿ ಆಮೇಲೆ ಕೆಳಗೆ. ನನ್ನ ಕೈಲಾಗದೆ ಇರೋದೇನು ಇಲ್ಲ. ಈ ಕಡೆಯಿಂದ ಈ ಕಡೆಯಿಂದ ಕೈ ಉರಿ ಬರುತ್ತೆ. ಎನಿಬಡಿ ನಂಗೊಂದು ಚಾಪೆ ತಂದು ಕೊಡ್ತೀರಾ? ಓ ಬಂಗಾರ, ಚಿನ್ನಿ ರಿಸ್ಕ್ ಬೇಡ, ಸಾಧ್ಯನೇ ಇಲ್ಲ ಅನ್ಕೋತೀನಿ. ರಿಸ್ಕ್ ಬೇಡ, ಬಾಯಿಲಿ ಹಿಡಿಸ್ಕೊಬಿಡ್ತೀನಿ.
ಹೋಗ್ತಿಲ್ಲ, ಅದೇ ಪ್ರಾಬ್ಲಮ್. ನಾನು ಈ ಕಡೆಯಿಂದ ಕಾಲು ಹಾಕ್ತೀನಿ, ಹಗ್ಗದಿಂದ ಆ ಕಡೆ. ಹಿಂಗ ಆ ಕಡೆಯಿಂದ ಹಗ್ಗದಿಂದ ಕಾಲು ಆ ಕಡೆ ಹಾಕ್ತೀನಿ. ಈಗ ಹಂಗ ಹಾಕ್ತೀನಿ ಒಳಗಡೆ. ಈಗ ಹಾಕ್ತೀನಿ ಕೈಗಾರೆ ಉರಿಸೋದು. ಇಲ್ಲಿ ನೋಡಿ ನೀವು, ಅದು ಎಲ್ಲೋಯ್ತು? ಬೆಳಗ್ಗೆ ದೋಸೆ ತಿಂದಿದ್ದಲ್ಲ, ಏನಾರು ಯಾಕೆ ಹೇಳ್ತೀನಿ. ಈ ಕಡೆಯಿಂದ ಹಗ್ಗದಿಂದ ಆ ಕಡೆ ಹಾಕ್ತೀನಿ ಕಾಲು. ಹಗ್ಗದಿಂದ ಅಂದ್ರೆ ಈ ಅವ್ರು ಹೇಳ್ತಿರೋದು ಇವಾಗ ಇದು ಹಗ್ಗ ಹಿಂಗ್ ಹಾಕಿ ಅಂತ. ಓಕೆ, ಇದು ಹೊರಗಡೆಯಿಂದ ಹಾಕ್ಬೇಡಿ, ಅದ್ ಕಡೆ ಹೊರಗಡೆಯಿಂದ ಇದೆಯಲ್ಲ ಅಂತ ಈ ಕಡೆಯಿಂದ ಹಾಕ್ಬೇಡಿ, ಹಿಂಗ್ ಒಳಗಡೆ. ಅದೇ ಅವ್ರು ಹೇಳ್ತಿರೋದು ಹಿಂಗೆ ಹಾಕಿ, ಹಿಂಗೆ. ಅಲ್ಲಿಂದ ಕಾಲೇ ಹೋಗ್ತಿಲ್ಲ. ಅವ್ರ ಕಾಲ ಎಟಕ್ಸಲ್ಲ ಅಲ್ಲಿವರೆಗೂ. ಆಗಲ್ ನಿಜ ಹೇಳಿ, ನನ್ಗಿಂತ ಚಿಕ್ಕವರೆಲ್ಲ ಹೋಗಿದಾರ ಸಾಧ್ಯ. ಇರು, ಇಲ್ಲಿ ಕಾಲು ಟಚ್ ಮೈ. ಆ ಕಡೆ ಹಾಕ್ಬೇಡಿ ಅವಾಗ್ಲಿಂದ. ಒಂದ್ ಕೆಲ್ಸ ಮಾಡಿ ಇಳಿಸ್ಕೊ ಹಿಂಗೆ. ಇದು ಕೈಟಿದೆ ಕಣ. ಅದು ಬೇಡ ಬಿಡು, ನನ್ ಕೈ ಹೋಯ್ತು. ನೋಡ್ಬೋದು ಈ ರೇಂಜಿಗೆ ಆಗೋಯ್ತು ಆಕ್ಚುಲಿ. ಬೇಡ ಚಿನ್ನಿ, ಅಲ್ಲಿ ಕಾಲಿಡಕ್ ಹೋಗಲ್ಲ, ಆಮೇಲೆ ಅದ್ರೊಳಗೆ ಹಂಗೆ ಫ್ಲೋ ಆಗಿ ಹೋಗ್ಬಿಡ್ತೀನಿ ಅಷ್ಟೇ. ಸ್ಪಿರಿಟ್ ಆಗಿದ್ದೀನಿ, ಏನಾಗುತ್ತೋ ಯಾರಿಗೂ. ನೀನ್ ಚಿನ್ನಿ, ಇದು ಕಷ್ಟ ಏನಿಲ್ಲ, ಕಾಲುದ್ದ ಇರ್ಬೇಕಷ್ಟೇ. ನಿನ್ ಕಾಲು ಆರಾಮಾಗಿ ನೀನ್ ತಗೊಂಡ್ಬಿಡ್ತೀನಿ, ನೀನ್ ಆರಾಮಾಗಿ. ಏನ್ 2 ಕಿಲೋಮೀಟರ್ ಉದ್ದ ಇದೆ ಕಾಲು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವ್ರೆ. ಬಿಡಬೇಡ ಚಿನ್ನಿ, ಬಿಡಬೇಡ ಬಿಡಿ. ಈಗ ಆಯ್ತು, ಈಗ ಬಿಡಿ, ಈಗ ಬಿಡಿ ಅಂತಂದ್ರೆ. ಈಗ ಅಲ್ಲಿಗೆ ಹೆಂಗ್ ಹೋಗೋದು? ಈಗ ಹೋಗಕ್ಕಾಗಲ್ಲ. ನೀನ ಹೆಂಗೆ ಜರುಗಿಸ್ಕೋ ಅದನ್ನ. ಅದು ಇಟ್ಕೊಳ್ಳೋ ಮೇಲೆ. ಅದನ್ನ ಹಿಡ್ಕೊಳಕ್ಕಾಗಲ್ಲ. ಇಟ್ಕೋಬೋದು. ಯಾವ್ದು ಬೇಡ, ಬಾಯಲ್ಲಿ ಎಳ್ಕೊ. ಅಯ್ಯೋ, ಒಂದು ನಿಮಿಷ, ಹಿಂಗೆ ಮುಂದೆ ಬರ್ತೀನಿ. ಯಪ್ಪ, ಇದನ್ನೆಲ್ಲ ಹತ್ತದ ಇಲ್ಲಿ ನೋಡು. ತಲೆ ಹುಷಾರು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೀರಿಯಸ್ ಆಗಲ್ಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೈಟ್ ಕಾಲುದ್ದ ಇರಬೇಕು. ಇಲ್ಲ, ಅದೇನು ಕಷ್ಟ ಏನಿಲ್ಲ, ಕಾಲುದ್ದ ಎಳ್ಕೊಂಬಿಟ್ಟು ಹೋಗ್ಬೋದು. ಅಲ್ಲಿಗೂ ಅಷ್ಟೇ ಕಾಲುದ್ದ ಇದ್ದು, ಅದಕ್ಕೆ ಆರಾಮಾಗಿ ಕಾಲಿಡ್ಬೋದು. ತೋರ್ಸಲ್ಲಿ. ಸೊ ಅದೇ ಪ್ರಾಬ್ಲಮ್. ಹಿಂಗೆ ಮರ ಹತ್ಕೊಂಡು ಹೋಗ್ಬಿಡ್ತೀನಿ ಮೇಲಕ್ಕೆ. ರೋಪ್ ಆಕ್ಟಿವಿಟೀಸ್ ನಿನಗೇನು ಅನ್ಸಲ್ಲ ಸೀರಿಯಸ್ಲಿ. ಇಷ್ಟುದ್ದ ಇರ್ಬೇಕು ಕಾಲು. ಏನ್ ಮಾಡ್ತಿದ್ಯಾ ಚಿನ್ನಿ? ಹಾ, ಅಲ್ಲಿಗೆ ಹೋಗ್ತೀಯಾ? ಅಲ್ಲಿ ಎಷ್ಟು ಚೆನ್ನಾಗಿ 2 ಬಟರ್ಫ್ಲೈಸ್ ರೊಮ್ಯಾನ್ಸ್ ಮಾಡ್ತಿದೆ. ಅಲ್ಲಿ ಎಷ್ಟು ಚೆನ್ನಾಗಿ 2 ಬಟರ್ಫ್ಲೈಸ್ ಆಟ ಆಡ್ತಿದೆ ಅಂದೆ. ಏನು ಅಲ್ಲಿವರೆಗೂ ಹೆಂಗೋಗ್ಲಿ ಅಂತಾನೆ? ಟಾರ್ಜನ್ ತರ ಹೋಗು ಅಂತ. ಅಯ್ಯೋ, ನನಗೆ ಭಯ. ಟ್ಯಾಟ್ ಪೋಲ್ಸ್ ಅಂತೆ ಗಾಯ್ಸ್, ಇದು ಆಕ್ಚುಲಿ ಅಂದ್ರೆ ಕಪ್ಪೆ ಮರಿಗಳು. ಇಷ್ಟೊಂದಿದೆ. ಕೊಡ್ತೀನಿ ಬನ್ನಿ, ನಾನು ಹೇಳ್ತೀನಿ. ಬರ್ತಾರಂತೆ, ನಾನು ಕ್ಯಾಪ್ಚರ್ ಮಾಡ್ತೀನಿ. ನಾನು ಯಾಕೆ ನನ್ ಬದುಕಿರೋದು ನಿನ್ಗೆ ಇಷ್ಟ ಅಲ್ವಾ ಚಿನ್ನಿ? ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹಿಡ್ಕೊಂಬಿಟ್ಟಿದ್ರ ಮೇಲೆ ನಿಂತ್ಕೋ. ಇಲ್ಲಿಂದ ಸುಮ್ಮನೆ ಸ್ವಿಂಗ್ ಆಗುತ್ತೆ, ಹಂಗೆ ಹಗ್ಗ ಕಿತ್ಕೊಂಡು ಬರಲ್ಲ ನನ್ ವೇಟ್. 50 kgs
ಸರಿ ಹೋಗ್ಲಾ? ಅದ್ರ ಮೇಲೆ ಕಾಲು ಇದ್ರ ಮೇಲೆ ಕಾಲಿಡ್ಬೇಕಾ? ಎರಡು ನಾನು ಕಾಲಿಟ್ಟಾದ್ಮೇಲೆ ಬಿಡಿ, ಅಂದ್ರೆ ಒಂದ್ ಕಾಲ ಒಂದು ಕಾಲು ಇಟ್ಮೇಲೆ ಹೋಗ್ಬೇಕಾದ್ರೆ ಇನ್ನೊಂದು ಕಾಲು ಇಡಬೇಕು. ಚಂದ ಬಿಡಿ ಎಲ್ಲೋ ನನ್ನ ಹೇಳ್ಕೊಡಕ್ ಶ್ರೀರಾಮ ಅಲ್ಲೇನೋ ಬರ್ತದೆ ಎಲ್ಲೋ ಪೈಪ್ ನಿನ್ಗೊಂದ್ ವಿಷಯ ಗೊತ್ತಾ? ನೀನು ಹೋಗು ಅದ್ರಲ್ಲಿ ಹಾರಾಡೋ. ನೀರಲ್ಲಿ ಹಂಗೆ ಕಾಣಿಸುತ್ತೆ. ಚಿನಿ, ಇಲ್ಲಿಂದ ಎಳ್ಕೊಂಬಂದ್ ಅಲ್ಲಿಗೆ ಹೋಗು ಚಿನಿ. ಓ, ರಿಟರ್ನ್ ಬರ್ಬೇಕಾದ್ರೆ ಟಚ್ ಆಗುತ್ತಂತೆ. ಇಲ್ಲ ಅದು ಹಿಂದೆ ಬರುತ್ತೆ. ಯಾಕೆ ಗೊತ್ತಾ? ಅಷ್ಟು ಪ್ರೆಷರ್ ಇರಲ್ಲ ನನ್ಗಿದ್ದ ಥರ. ಹಾಂ, ಅಲ್ಲಿ ರಾಕೆಟ್ ಎಜೆಕ್ಟ್ರಲ್ಲಿ ಆಯ್ತಲ್ಲ ಹಂಗಾಗುತ್ತೆ. ನನಗೆ ಅದೇ ವೆಯ್ಟ್ ಇಲ್ಲ, ನೀವು ಅದಕ್ಕೆ ಮಾಡಿದ್ದು ಅಂತ. ಆ ಥರ ನಿನಗೇನು ಅನ್ಸಲ್ಲ. ಕಿತ್ತೋಗಲ್ಲ, ಬಟ್ ನಿನಗೆ ಆ ಫೀಲ್ ಸಿಗಲ್ಲ. ಅಂದರೆ ಹಿಂದೆಯಿಂದ ನೋಡಿ, ನಿಂಗೇನು ಅನ್ಸಲ್ಲ, ಆರಾಮಾಗಿ ಆಡ್ತಿರ್ತೀಯ. ಅದು ನೋಡೋದು ಎಲ್ಲೋ ಕಲರ್, ಅದನ್ನ ನೋಡು ಹಂಗೆ ಕಣ್ಣಲ್ಲಿ ಹೆಂಗೆ ಕಾಣ್ತಿದೆ ಅಂತ. ಕಾಣ್ತಿದೆ ತಾನೇ? ಹಾವು ಹರ್ಕೊಂಡು ಬರೋ ಥರ ಅದು ಹಂಗೆ ಕಾಣ್ತಿದೆ ತಾನೆ? ಬ್ರಿಡ್ಜಾ? ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಂದ ಅಲ್ಲಿ ಹೋಗುತ್ತೆ, ಡೈರೆಕ್ಟ್ ಅಲ್ಲಿಗೆ ಹೋಗುತ್ತಲ್ವ? ಓಕೆ ಓಕೆ ಓಕೆ. ಭಯ ಆಗಿಲ್ಲ ಅಂದರೆ ಆದರೆ ಅದ್ರ ಮೇಲೆ ಭಯ ಆಗಿಲ್ಲ ಅಂದರೆ ಇದ್ರ ಮೇಲೆ. ನಾನು ಇದರಲ್ಲಿ ಮಡಿಕೇರಿಯಲ್ಲಿ ಹೋಗಿದ್ದೀನಿ. ಎಲ್ಲೋ ಇದೆ ಇದು ಮಡಿಕೇರಿಲಿ, ಮರ್ತ್ಬಿಟ್ಟಿದ್ದೀನಿ ಎಲ್ಲಿ ಅಂತ. ಮುರ್ದಗಿರ್ದು ಹೋಗಲ್ಲ ತಾನಿದು? ಇಲ್ಲಿ ಟಿಂಗ್ 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 ಟಿಂಗ್. ಚಿನಿ, ಇದ್ರ ಮೇಲೆ ನಾನು ನೀನಿಬ್ರು ಬೈಕ್ ರೈಡ್ ಮಾಡ್ಕೊಂಡು ಬಂದ್ರೆ ಹೆಂಗಿರ್ತಿತ್ತು? ಅಂದ್ರೆ ಚೆನ್ನಾಗಿದೆ ವ್ಯೂ, ಹಂಗೆ ದಿಂದ ಎಂಡ್ವರೆಗೆ ಚೆನ್ನಾಗಿದೆ. ಮಳೆಗಾಲ ಸೀಸನ್ ಬಂತು ಅಂದ್ರೆ ಫುಲ್ ಹರಿಯುತ್ತೆ ಅನ್ಕೋತೀನಿ ತುಂಬ್ಕೊಂಡಿದ್ದು. ಹಾಂ, ಯಾಕಮ್ಮ? ಅಂದ್ರೆ ಗ್ರಿಪ್ ಸಿಗ್ತಾ ಇಲ್ಲ ಒಂದು. ಈ ಮಳೆಗಾಲ ಸೀಸನ್ ಬಂದ್ಬಿಡ್ತು ಅಂತಂದ್ರೆ ಇದೆಲ್ಲ ಫುಲ್ ತುಂಬಿ ಹರಿತಾ ಇರುತ್ತೇನಲ್ವಾ? ಓಕೆ ಓಕೆ. ಆ ಥರ ಸೀಸನಲ್ಲಿ ಏನಾದ್ರು ಮಾಡಬೇಕು ಬಂಗಾರ. ಓಕೆ ಗೈಸ್, ಇದೆ ರೈನ್ ಡ್ಯಾನ್ಸ್ ಸೆಟ್. ಹಾಂ ಇದೆ. ಓಕೆ, ಇವಾಗ ಇದ್ರೆ ನೀರು ಬರುತ್ತಾ? ಹಾಂ ಗೈಸ್, ಆಕ್ಚುಲಿ ರೆಸಾರ್ಟ್ ಪಕ್ಕ ಎಷ್ಟು ಒಂದು 400 ಮೀಟರ್ಸಾ ಅಲ್ಲಿ ಇದಿದೆ, ಅಬ್ಬಿ ಫಾಲ್ಸ್ ಅಂತ. ಅಲ್ಲಿಗೆ ಹೋಗೋಣ. ಇಲ್ಲಮ್ಮ, ಲೇಟ್ ಆಗುತ್ತೆ. ಘಾಟ್ ಸೆಕ್ಷನ್ ಮುಗಿಸಿ ಹೊಟ್ಟೋದ್ರೆ ಅದೊಂಥರ ಘಾಟ್ ಸೆಕ್ಷನ್ ಅಲ್ಲೇ ಇದೆ ಅಂತಂದ್ರೆ ಡಾರ್ಕ್ ಆದಾಗ ಒಂದ್ ಸ್ವಲ್ಪ ಕಷ್ಟ ಅಂತ ಅಷ್ಟೇನೆ. ಬೈಕಲ್ಲಿ ಬೇರೆ 12 ಗಂಟೆ ಆಗುತ್ತೆ. ಇನ್ನು ಇಲ್ಲೊಂದು ಹೋಗ್ತೀವಿ ಅಂದ್ರೆ ನಮ್ 1 hour ಎಕ್ಸ್ಟ್ರಾ ಅಷ್ಟೇ ಅಲ್ವಾ? ಎಲ್ಲ ಎಕ್ಸ್ಟಿಮೇಷನ್ ಹೆಂಗ್ ಬರುತ್ತೆ ಗೊತ್ತಾ ತಲೆಗೆ? ಒಂದ್ 10 ನಿಮಿಷ ಅಲ್ವಾ ಹೋಗಿ ಬಂದ್ಬಿಡೋಣ ಅನ್ಸುತ್ತೆ. ಬಟ್ ಅಲ್ಲಿ ಹೋಗಿ ವಾಪಸ್ ಬರೋದ್ರಲ್ಲೇನೆ ಅರ್ಧ ಮುಕ್ಕಾಲು ಗಂಟೆ ಎಗರೋಗಿರುತ್ತೆ. ಸಾಡಿ ಬಂಗಾಡು. ನಾನು ಇದೊಂದು ವಿಷಯದಲ್ಲಿ ಗ್ಯಾರಂಟಿ ಗೈಸ್, ಎಲ್ಲ ನೀವೆಲ್ಲ ಯಾಕೆ ಸಾರಿ ಕೇಳ್ತಾರೆ ಬೇಡ ಬಿಡಿ. ನಾನು ಬಂಗಾರಕ್ಕೆ ಸಾರಿ ಕೇಳ್ತೀನಿ. ಕಾರಣ ಏನಂದರೆ ಕರ್ಕೊಳಕ್ಕಾಗಿಲ್ಲ ಅಂತ. ಮತ್ತೆ ಬರೋಣಮ್ಮ ನಾವು. ಓಕೆನಾ? ಬಾ, ನಿಂಗೆ ಅದ್ರ ಬದಲು ಇನ್ನೊಂದೇನೋ ಕೊಡಿಸ್ತೀನಿ. ಜೋಳ ತಿಂತ್ಯಾ? ಅಲ್ಲಿ ಕೇಳಿದ ಜೋಳ ಇಲ್ಲಿ ಕೊಡಿಸ್ತಿದ್ದಾರೆ. ಆಕ್ಚುಲಿ ಅಲ್ಲಿ ಕೇಳಿದ ವಿಡಿಯೋ ಮಾಡಿಲ್ಲ ಅನ್ಕೋತೀನಿ. ಇದೆಯಲ್ಲ ಗೊತ್ತಿಲ್ಲ. ಬರ್ತಾ ಒಂದು ವೇ ಬರ್ತಾ ಕೇಳಿದ್ದೆ. ಜೋಳ ಕುಡಿ ಜೋಳ ಒಂದು ತೋಳ ಹೇಳ್ತೋಣ. ಫೋನ್ ತಗೋ. ನನ್ನ ಬಂಗಾಡು ಆರಾಮಾಗಿ ಹಿಂದೆ ಕುತ್ಕೊಂಡು ಜೋಳ ತಿನ್ನುತ್ತೆ. ನನಗೆ ಗೊತ್ತು, ಇಬ್ರು ಒಂದೇ ತಗೊಂಡು ಶೇರ್ ಮಾಡ್ತೀವಿ, ಜಾಸ್ತಿ ತಿನ್ನಲ್ಲ ಅಂತ. ನಾನು ಫುಲ್ ತಿನ್ನಲ್ಲ, ನೀನು ಫುಲ್ ತಿನ್ನಲ್ಲ. ಇನ್ನೇನಾದ್ರು ಬೇಕಾ? ಜಿರ್ಲೆನಾ? ಇನ್ನೇನಾದ್ರು ಬೇಕಾ? ಜಿರ್ಲೆಯಲ್ಲಿ ರೋಸ್ಟ್ ಮಾಡ್ತಾರೆ, ಕೆಂಡದ ಜಿರ್ಲೆ ರೋಸ್ಟ್ ಮಾಡ್ತಾರೆ. ಅಲ್ಲಿ ಚುರ್ಮುರಿ ಮಾಡ್ತಿದ್ದಾರೆ, ಬೇಕಾ? ಚುರ್ಮುರಿ ಬೇಡ.
ಬರೀ ಬೇಡ ಅನ್ಬಿಡ. ಬಾಯ್ಲ್ ಬೇಕಾ ಬಾರ್ನ್ ಅಂತ ಬಾಯ್ಲ್ಡ್ ಅಲ್ಲಿ ಬೇಕಾ ಬಾರ್ನ್ ಬರ್ಂಟ್ ಅಲ್ಲಿ ಇದಕ್ಕೆ ಖಾರ ಎಲ್ಲ ಹಾಕ್ತೀರಾ? ಎಕ್ಸ್ಟ್ರಾನೇ ಹಾಕಿ ಒಂಚೂರು. ಖಾರ ಎಕ್ಸ್ಟ್ರಾ ಬೇಡ. ಅಲ್ಲ ಮಸಾಲೆ ಹಾಕಿ ಎಕ್ಸ್ಟ್ರಾ. ಅದಕ್ಕೆ ಏನೇನು ಹಾಕ್ತಾರೆ ಅಂದ್ರೆ ಲೆಮನ್ ಹಾಕ್ತಾರೆ, ಮತ್ತೆ ಖಾರ ಉಪ್ಪು ಏನಾದ್ರು ಹಾಕ್ತಾರೆ ಗೊತ್ತಿಲ್ಲ, ಎಲ್ಲ ಹಾಕ್ತಾರೆ. ಚೆನ್ನಾಗಿರುತ್ತೆ ಕಾಂಬಿನೇಷನ್. ಓಕೆ ಗಾಯ್ಸ್, ಇಲ್ಲಿ ಅಬ್ಬಿ ಫಾಲ್ಸ್ ಹತ್ರ ಬಂದಾಗ ನಮ್ಮ ಫಾಲೋವರ್ಸ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ಅಜಯ್ ಅಂತ. ಓಕೆ, ನಿಮ್ಮ ವಿಜಯ್. ಅಜಯ್ ಮತ್ತೆ ವಿಜಯ್ ಅವ್ರು ಸಿಕ್ಕಿದ್ದಾರೆ ನಮಗೆ ಅಬ್ಬಿ ಫಾಲ್ಸ್ ಅಲ್ಲಿ. ದೊಡ್ಡಬಳ್ಳಾಪುರದಿಂದ. ಓಕೆ, ಇವರು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಗಾಯ್ಸ್, ಅವಾಗ ಎಲ್ಲಾದ್ರೂ ಸಿಗ್ತಾ ಇರ್ತಾರೆ. ಹಾಗೆ ನನ್ನ ಜೋಳನೂ ಸಿಕ್ತು. ಜೋಳನೂ ಸಿಕ್ತು. ನಾನು ಸಡನ್ ಆಗಿ ಬಂದ್ಬಿಟ್ಟು ಮಾತಾಡ್ಸ್ಬಿಟ್ರಲ್ಲ, ನನಗೆ ಭಯ ಆಗೋಯ್ತು ಎಲ್ಲಿಂದ ಯಾರು ಬಂದ್ರು ಅಂತ.